ಯಾರೋ ನಿಮ್ಮಿಂದ ದುಡ್ಡು ತಗೊಂಡು ನಿಮಗೆ ದುಡ್ಡು ವಾಪಸ್ ಕೊಡ್ತಾ ಇಲ್ಲ ಅಂದರೆ ತುಂಬ ಕಷ್ಟಪಟ್ಟ ದುಡಿದ ದುಡ್ಡುಗಳು ಬೇರೆಯವರ ಪಾಲಾಗ್ತಿದೆ ಅಂದರೆ ಆಸ್ತಿ ವಿಚಾರದಲ್ಲಿ ಸಾಕಷ್ಟು ಅಡೆತಡೆಗಳು ಆಗ್ತಿದ್ರೆ ಮತ್ತು ಸಾಲದ ಸಮಸ್ಯೆಗಳು ಬಗೆಹರಿಯದಿದ್ದರೆ ಒಟ್ಟಿನಲ್ಲಿ ದುಡ್ಡು ಕಾಸಿನಲ್ಲಿ ಸಮಸ್ಯೆ ಇದ್ದಾಗ ಆಂಜನೇಯ ಸ್ವಾಮಿಯನ್ನು ನೆನೆದು ಈ ಒಂದು ಪುಟ್ಟ ಪರಿಹಾರವನ್ನು ಮಾಡಿಕೊಂಡು ನೋಡಿ, ಸಕಲ ಸಮಸ್ಯೆಗೂ ದೋಷಗಳು ನಿವಾರಣೆ ಆಗುತ್ತದೆ. ದುಡ್ಡು ಕಾಸಿನ ವಿಚಾರದಲ್ಲಿ ಹೇಳಿಗೆ ಪ್ರಗತಿಯನ್ನು ಸಾಧಿಸುತ್ತೀರಿ. ಖುದ್ದು ಆಂಜನೇಯ ಸ್ವಾಮಿಯೇ ಬಂದು ನಿಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸುತ್ತಾನೆ. ಆ ರೀತಿ ಯಾವ ಪೂಜೆಯನ್ನು ಮಾಡಬೇಕು ಅಂತ, ಯಾವ ನಿಯಮವನ್ನು ಅನುಸರಿಸಿ ಪೂಜಿಸಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀವಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ, ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ತುಂಬಾ ಒಳ್ಳೆಯದಾಗತ್ತೆ. ಹಾಗೂ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಪಂಡಿತರು ದೈವಜ್ಞರು ಆದ GN ರಾವ್ ಇವರಿಗೆ ಒಂದು ಕರೆ ಮಾಡಿ, ಖುದ್ದು ಗುರುಗಳ ಭಕ್ತರಾದಂತಹ GN ರಾವ್ ಅವರೇ ಈ ಫೋನನ್ನು ರಿಸೀವ್ ಮಾಡಿ ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ನೀಡುತ್ತಾರೆ. ಆಂಜನೇಯ ಸ್ವಾಮಿ ಪ್ರತ್ಯಕ್ಷ ದೇವರು ಅಂದರೆ ತಪ್ಪಾಗುವುದಿಲ್ಲ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ನೀಡುವುದರಲ್ಲಿ ಆಂಜನೇಯ ಸ್ವಾಮಿ ಖಂಡಿತ ಒಳ್ಳೇದು ಮಾಡ್ತಾರೆ. ನೀವು ಮಂಗಳವಾರ ಅಥವಾ ಶನಿವಾರ ಆಂಜನೇಯ ಸ್ವಾಮಿಗೆ ಪ್ರಿಯವಾದಂತಹ ಈ ದಿನಗಳಲ್ಲಿ ಬೆಳಿಗ್ಗೆ ಬೇಗ ಎದ್ದು ತಣ್ಣೀರಿನ ಸ್ನಾನ ಮಾಡಿದ ಬಳಿಕ ಒಂದು ವೀಳ್ಯದೆಲೆಯ ಮೇಲೆ ಓಂ ನಮೋ ಆಂಜನೇಯಾಯ ನಮಃ ಅಂತ ಬರೆದ ನಂತರ ಅದರ ಕೆಳಗೆ ಜಯ ಜಯ ರಾಮ ಶ್ರೀರಾಮ ರಘುಪತಿ ರಾಮ ಶ್ರೀರಾಮ ಅಂತ ಬರೆದುಕೊಳ್ಳಬೇಕು. ಆ ವೀಳ್ಯದೆಲೆಯ ಹಿಂಭಾಗದಲ್ಲಿ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಅದನ್ನು ಬರೆದು, ದುಡ್ಡು ಕಾಸಿನ ಸಮಸ್ಯೆ ಇದ್ದರೆ ಎಷ್ಟು ಮೊತ್ತ ದುಡ್ಡು ಬರಬೇಕು, ಎಷ್ಟು ಸಾಲಗಳು ನಾವು ಕೊಡಬೇಕು, ಯಾವ ರೀತಿ ಹಣಕಾಸಿನ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ ಅಂತ ಸಣ್ಣ ಅಕ್ಷರಗಳಲ್ಲಿ ಪೆನ್ನಿನಲ್ಲಿ ಬರೆದುಕೊಂಡು ಅದನ್ನು ನೀಟಾಗಿ ಒಂದು ಅರಿಶಿಣದ ಕೊಂಬನ್ನು ಒಳಗಡೆ ಸೇರಿಸಿ ಒಂದು ಹಳದಿ ದಾರವನ್ನು ಬಿಗಿಯಾಗಿ ಕಟ್ಟಿದ ನಂತರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿ ಪಾದಕ್ಕೆ ಅದನ್ನು ಇಡಬೇಕು ಅಂತ ಅರ್ಚಕರಲ್ಲಿ ಕೇಳಿಕೊಳ್ಳಿ. ನನ್ನದೊಂದು ಪುಟ್ಟ ಹರಕೆ ಇದೆ, ಅದಕ್ಕಾಗಿ ಅದನ್ನು ಇಟ್ಟುಕೊಡಿ ಅಂತ ಕೇಳಿಕೊಂಡ್ರೆ ಅವರು ಅದನ್ನು ಅಲ್ಲಿ ಇಟ್ಕೊಡ್ತಾರೆ. ಸಂಜೆ ಹೊತ್ತು ತೆಗೆದುಕೊಂಡು ಬಂದು ನಿಮ್ಮ ಮನೆ ಹತ್ತಿರ ಇರುವಂತಹ ಎಕ್ಕದ ಗಿಡದ ಬುಡಕ್ಕೆ ಅದನ್ನು ಇಟ್ಟುಬಿಡಿ. ಕಷ್ಟಗಳು ನಿವಾರಣೆ ಆಗುತ್ತೆ. ಖಂಡಿತ ಹೇಳ್ತೀನಿ, ನಿಮ್ಮ ಬದುಕಿನಲ್ಲಿ ಸಾಲದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಬರಬೇಕಿದ್ದ ದುಡ್ಡುಗಳು ಬಂದು ನಿಮ್ಮ ಕೈ ಸೇರುವಂತೆ ಆಗುತ್ತೆ. ಈ ತಂತ್ರನ ಮಾಡಬೇಕು. ಇದಕ್ಕೆ ಒಂದು ರಹಸ್ಯ ಮಂತ್ರನ ಗುರುಗಳು ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಹೇಳ್ಕೊಡ್ತಾರೆ. ಅದಕ್ಕಾಗಿ ಪಂಡಿತ್ GN ರಾವ್ ಇವರಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಉಚಿತವಾಗಿ ಪರಿಹಾರ ಮಾಡುವುದರ ಜೊತೆಗೆ ಆ ಒಂದು ಮಂತ್ರವನ್ನು ಕೂಡ ಉಪದೇಶ ಮಾಡುತ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ.